ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವೇದಾಂತು ಕರ್ನಾಟಕ. ನಾನು ನಿಮ್ಮ ಕೆಮಿಸ್ಟ್ರಿ ಮಾಸ್ಟರ್ ಟೀಚರ್ ಅಂಕಿತಾ. ಇವತ್ತಿನ ದಿವಸ ನಾನು ನಿಮಗೆ ಹೇಗೆ ನಿಮ್ಮ ಫಸ್ಟ್ ಅಸೆಸ್ಮೆಂಟ್ ಇನ್ನೊಂದು 15 ದಿವಸದಲ್ಲಿ ನಿಮ್ಮ FA1 ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಫಸ್ಟ್ PU ಮತ್ತು ಸೆಕೆಂಡ್ PU ಮಕ್ಕಳಿಗೆ ಹೇಗೆ ಅದರಲ್ಲಿ ಔಟ್ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಟರ್ನ್ ಆನ್ ದ ನೋಟಿಫಿಕೇಶನ್ ಬಟನ್. ಆ್ಯಂಡ್ ವಿ ಆರ್ ಕಂಡಕ್ಟಿಂಗ್ ಸೀರೀಸ್ ಫಾರ್ FA1. ನಿಮಗೆ ಪ್ರತಿಯೊಂದು ಚಾಪ್ಟರು ನಿಮಗೆ ಸಿಲೆಬಸಲ್ಲಿ ಯಾವುದ್ಯಾವುದಿದೆ ಅದನ್ನು ಕವರ್ ಮಾಡ್ತಾ ಇದ್ದೀವಿ. ಪ್ರತಿ ಸಬ್ಜೆಕ್ಟಲ್ಲೂ ಸಹ ಕವರ್ ಮಾಡ್ತಾ ಇದ್ದೀವಿ. ಹಾಗೆಯೇ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನ್ಯೂಮೆರಿಕಲ್ಸನ್ನು ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಹಾಗೆಯೇ ಬಯಾಲಜಿ ಡಯಾಗ್ರಾಮ್ಸನ್ನು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ಟೀಚರ್ಸು. ಸೊ ಡು ನಾಟ್ ಮಿಸ್ ಔಟ್ ಆನ್ ಅ ಸಿಂಗಲ್ ವಿಡಿಯೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನನ್ನ ಹೇಳ್ತಾ ಇದ್ದೀನಿ ಇವತ್ತು, ಸ್ಕೋರ್ ಔಟ್ ಇನ್ ಯೋರ್ ಫಸ್ಟ್ ಅಸೆಸ್ಮೆಂಟ್ FA1. ಫಸ್ಟ್ PUC ಮತ್ತು ಸೆಕೆಂಡ್ PUC ಮಕ್ಕಳು ಯಾರ್ಯಾರಿದ್ದೀರಾ, ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್. ತುಂಬ ಜನ ಮಕ್ಕಳಿಗೆ ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಸ್ಟಡೀಸನ್ನು ಶುರು ಮಾಡಬೇಕು, ಓದಬೇಕು ಅನ್ನೋದನ್ನು ಗೊತ್ತಿರಲ್ಲ. ಹಾಗಾಗಿ ಸೊ ನಿಮಗೊಂದು ಏನಿದು ಒಂದು ಹೆಡ್ ಸ್ಟಾರ್ಟ್ ಆಗುತ್ತೆ ಇದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಬಿಫೋರ್ ದ್ಯಾಟ್ please do visit our offline Vedantu center which is located at JP Nagar. It has amazing offers and it has really good teachers there. ನೀವು ಖಂಡಿತವಾಗ್ಲೂ JP Nagar ಎಲ್ಲಿದೆ, 24th ಮೇನ್ ರೋಡ್ ಸೆಕೆಂಡ್ ಫೇಸ್. ನಿಮಗೆ ಮೆಟ್ರೋಗೂ ಸಹ ತುಂಬ ಹತ್ತಿರ ಆಗುತ್ತೆ. ಡೂ ವಿಸಿಟ್ ದ ಆಫ್ಲೈನ್ ಸೆಂಟರ್. ಫಸ್ಟ್ ಒನ್, ಕಟ್ ಡಿಸ್ಟ್ರಾಕ್ಷನ್ಸ್. ಐ ಅಂಡರ್ಸ್ಟ್ಯಾಂಡ್, ನೀವು 16-17 ವರ್ಷದಲ್ಲಿದ್ದೀರಾ. ದೇರ್ ಆರ್ ಅ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಅರೌಂಡ್ ಯು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಕ್ಲಾಸ್ಮೇಟ್ಸ್ ಆಗಿರ್ಬೋದು, ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ನಿಮಗೆ. ಆದರೆ ಇದು ಗೋಲ್ಡನ್ ಟೈಮ್ ನಿಮಗೆ. ಈಗ ನೀವು ಟೈಮ್ ವೇಸ್ಟ್ ಮಾಡಿದ್ರೆ, ಈಗ ನೀವು ಡಿಸ್ಟ್ರಾಕ್ಟ್ ಆದರೆ ಮತ್ತೆ ನಿಮ್ಗೆ ಈ ಟೈಮ್ ಸಿಗೋದಿಲ್ಲ, ಹೌದಾ? ಸೊ ಬ್ರೇಕ್ ಪ್ರಾಜೆಕ್ಟ್ಸ್ ಇಂಟು ಸ್ಮಾಲ್ ಪೀಸಸ್. ನಿಮಗೆ ತುಂಬ ಓವರ್ವೆಲ್ಮಿಂಗ್ ಆಗ್ತಿದೆ, ಕಷ್ಟ ಆಗ್ತಿದೆ ಫೋಕಸ್ ಮಾಡೋದಕ್ಕೆ ಅಂತ ಅಂದರೆ ನೀವು ಒಂದೇ ದಿನ ಎಲ್ಲ ಸಬ್ಜೆಕ್ಟ್ಸನ್ನು ಓದ್ಬಿಡ್ತೀನಿ ಅಂತ ಅನ್ಕೋಬೇಡಿ. ಸೊ ಒಂದು ದಿವಸ ಏನು ಮಾಡಿ, 1 hour ಫಿಸಿಕ್ಸ್ ಓದ್ತೀನಿ, 15 ನಿಮಿಷ ಬ್ರೇಕ್ ತೊಗೋತೀನಿ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಓದ್ತೀನಿ, 15 ನಿಮಿಷ ಬ್ರೇಕ್ ತೊಗೋತೀನಿ. ಸೊ ಒಂದು ದೊಡ್ಡ ಪ್ರಾಜೆಕ್ಟನ್ನು ಸ್ಮಾಲ್ ಚಂಕ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ರಿವಾರ್ಡ್ ಯೋರ್ ಸೆಲ್ಫ್ ಫಾರ್ ಅಕಾಂಪ್ಲಿಷ್ಮೆಂಟ್. ರಿವಾರ್ಡ್ ಯೋರ್ ಸೆಲ್ಫ್ ಅಂತ ಅಂದರೆ 1 hour ಓದಿದೆ, ಅರ್ಧ ದಿನ ಹೊರಗಡೆ ಔಟಿಂಗ್ ಹೋದೆ ಅಥವಾ ಇಡೀ ದಿನ ಆಟ ಆಡಿದೆ, ಆ ಥರ ಮಾಡಬೇಡಿ. ಸೊ ಸ್ಮಾಲ್ ರಿವಾರ್ಡ್ಸ್ ಹೇಗೆ, ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿದೆ ಅಂತ ಅಂದರೆ 15 ನಿಮಿಷ ಐ ಡಿಸರ್ವ್ ದ ಬ್ರೇಕ್. ಅಥವಾ ಒಂದು 15 ನಿಮಿಷ ಮ್ಯೂಸಿಕ್ ಕೇಳ್ತಿರೋ ಅಥವಾ TV ನೋಡ್ತಿರೋ ಅಥವಾ ಬೇರೆ ಇನ್ನೇನಾದರೂ ನಿಮ್ಗೆ ಹಾಬೀಸ್ ಇದ್ದರೆ ಮಾಡಬಹುದು. ಯೂಸ್ ಮ್ಯೂಸಿಕ್ ಆ್ಯಂಡ್ ಹೆಡ್ಫೋನ್ಸ್ ಟು ಕಟ್ ಡೌನ್ ನಾಯ್ಸ್. ನೀವು ಹಾಸ್ಟೆಲ್ಸಲ್ಲಿ ಇದ್ದರೆ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲಿದ್ದರೆ ಅಥವಾ ಹೊರಗಡೆ PG ಅಲ್ಲಿ ಶೇರ್ ಮಾಡ್ತಾ ಇದ್ರೆ ಅಥವಾ ಮನೆಯಲ್ಲೇ ನಿಮ್ಗೆ ಸಿಬ್ಲಿಂಗ್ಸ್ ಇದ್ದಾರೆ, ತುಂಬ ಗಲಾಟೆ ಮಾಡ್ತಾರೆ ಅಂತ ಅಂದರೆ ಸೊ ನೀವು ಡಿಸ್ಟ್ರಾಕ್ಟ್ ಆಗಬಾರ್ದು, ಹೌದಾ? ಹಾಗಾಗಿ ಏನು ಮಾಡ್ಬೋದು, ಇಫ್ ಇಟ್ ವರ್ಕ್ಸ್ ಔಟ್ ಫಾರ್ ಯು. ನನಗೆ ಮ್ಯೂಸಿಕ್ ಹಾಕ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ತುಂಬ ಎಫಿಷಿಯೆಂಟಾಗಿ ನಾನು ವರ್ಕ್ ಮಾಡ್ತೀನಿ. ಹಾಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಮೈಟ್ ನಾಟ್ ವರ್ಕ್ ಫಾರ್ ಎವ್ರಿಬಡಿ. ಯೂಸ್ ಮ್ಯೂಸಿಕ್ ಆ್ಯಂಡ್ ಹೆಡ್ಫೋನ್ಸ್ ಟು ಕಟ್ ಡೌನ್ ದ ನಾಯ್ಸ್. ಹಾಗಂತ ಮ್ಯೂಸಿಕ್ ಆನ್ ಮಾಡೋ ಹೊತ್ತಲ್ಲಿ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳೋದಲ್ಲ ಅಥವಾ ಬೇಡದೇ ಇರೋಂಥ ಸೋಷಿಯಲ್ ಮೀಡಿಯಾ ಅಥವಾ ನೋಡ್ತಾ ಕೂರೋದಲ್ಲ. ಸೊ ಯೂಟ್ಯೂಬ್ ಚಾನಲ್ಸನ್ನು, ಸ್ಟಡಿ ಚಾನಲನ್ನು ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ಎಸ್ಪೆಷಲಿ ನಮ್ಮ ಚಾನಲನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಆದರೆ ಡಿಸ್ಟ್ರಾಕ್ಟ್ ಆಗಬೇಡಿ. ಟರ್ನ್ ಆಫ್ ಅಲರ್ಟ್ಸ್. ನಿಮ್ಮ ನೀವು ಫೋನ್ ಯೂಸ್ ಮಾಡ್ತಿದ್ರೆ ಅಥವಾ ನಿಮ್ಮ iPad ಯೂಸ್ ಮಾಡ್ತಿದ್ದೀರಾ ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅನ್ನೆಸೆಸರಿ ನೋಟಿಫಿಕೇಷನ್ಸ್ನ ಆಫ್ ಮಾಡಿಬಿಡಿ. ಸೊ ದಟ್ ಯು ಆರ್ ನಾಟ್ ಡಿಸ್ಟ್ರಾಕ್ಟೆಡ್. ಒಂದ್ಸಲಿ ಟಂಗ್ ಅಂತ ನೋಟಿಫಿಕೇಷನ್ ಬಂತು ಅಂದ ತಕ್ಷಣ ಚೆಕ್ ಮಾಡೋಣ ಅಂತ ಹೇಳಿ ಅಲ್ಲಿ 10-15 ಮಿನಿಟ್ಸ್ ಹೋಗಿಬಿಡುತ್ತೆ, ಹೌದಾ? ಐ ನೋ, ಬಿಕಾಸ್ ಐ ಹ್ಯಾವ್ ಬೀನ್ ದೇರ್ ಆ್ಯಂಡ್ ಡನ್ ದ್ಯಾಟ್. ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್, ಡಿಫೈನ್ ಯುವರ್ ಸ್ಟಡಿ ಆರ್ ಮೇಕ್ ಅ ಪ್ಲ್ಯಾನ್. ಹೇಗೆ ಅಂತಂದರೆ ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ಇವತ್ತು ಶುರು ಮಾಡಿಬಿಡ್ತೀನಿ ಓದೋಕ್ಕೆ ಅಂತ ಹೇಳಿ ಮಾಡೋಕ್ಕೆ ಹೋಗ್ಬಿಡಿ. ಒಂದು ರಫ್ ಪ್ಲ್ಯಾನ್ ಇರಬೇಕು. ಹೇಗೆ 10ರಿಂದ 10:30 ಇದನ್ನೇ ಮಾಡ್ತೀನಿ, 10:30ಯಿಂದ 11:30 ಇದೇ ಥರ ಮಾಡ್ತೀನಿ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಅನಲೈಸ್ ಯುವರ್ ಇಂಡಿವಿಜುವಲ್ ಲರ್ನಿಂಗ್ ಸ್ಟೈಲ್. ನೀವು ನಿಮ್ಮ ಫ್ರೆಂಡು ಅಥವಾ ಇನ್ಯಾರೋ ಡಿಫ್ರೆಂಟು ತುಂಬಾ, ಹೌದಾ? ಎಲ್ಲರೂ ನಾವು ಡಿಫ್ರೆಂಟ್ ಆಗಿರ್ತೀವಿ. ಎಲ್ರಿಗೂ ಕೆಲವರಿಗೆ ಬೆಳಿಗ್ಗೆ ಓದಿದ್ರೆ ಚೆನ್ನಾಗಿ ತಲೆಗೆ ಹತ್ತುತ್ತೆ, ಕೆಲವರಿಗೆ ರಾತ್ರಿ ಓದಿದ್ರೆ ಚೆನ್ನಾಗಿ ಹತ್ತುತ್ತೆ. ನೀವೇನು ಮಾಡಬೇಕು, ನಿಮ್ಗೆ ಯಾವ್ದು ಸೆಟ್ ಆಗುತ್ತೆ, ನಿಮ್ಗೆ ಯಾವ್ದು ಸೂಟಬಲ್ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ರಾತ್ರಿ ಕೂತ್ಕೊಂಡು ಓದಿದ್ರೆ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಚೆನ್ನಾಗಿ ನೆನಪಿರುತ್ತೆ ಅಥವಾ ಜಾಸ್ತಿ ಓದ್ತೀನಿ, ಎಫಿಷಿಯನ್ಸಿ ಜಾಸ್ತಿ ಅಂತಂದರೆ ಖಂಡಿತವಾಗ್ಲೂ ರಾತ್ರಿ ಕೂತ್ಕೊಂಡು ಓದಿ. ಹಾಗಂತ ನಿದ್ದೆ ಬಿಡಬಾರ್ದು. 6-7 ತಾಸು ನಿದ್ದೆ ಖಂಡಿತವಾಗ್ಲೂ ಇಂಪಾರ್ಟೆಂಟು. ಎಕ್ಸಾಮ್ ಹಿಂದಿನ ದಿವಸ 4-5 ತಾಸು ಮಲ್ಕೊಂಡ್ರೂ ತೊಂದರೆ ಇಲ್ಲ. ಆದರೆ ಥ್ರೂ ಔಟ್ ಇಯರು ನಾನು ಬರೀ 4-5 hours ಮಲ್ಗೋದು ಅಂತಂದರೆ ನಿಮ್ಮ ಎಫಿಷಿಯನ್ಸಿ ತುಂಬ ಕಡಿಮೆ ಆಗುತ್ತೆ. ಕ್ಲಾಸಲ್ಲಿ ನಿದ್ದೆ ಬರುತ್ತೆ ಅಥವಾ ಕಾನ್ಸೆಪ್ಟನ್ನು ಓದ್ತಾ ಇರುವಾಗ ನಿದ್ದೆ ಬರುತ್ತೆ, ಇಲ್ಲ ಅಂತಂದರೆ ಎಕ್ಸಾಮಲ್ಲೂ ನಿದ್ದೆ ಬರೋವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಲೀಪ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫೈಂಡ್ ಅ ಸ್ಟಡಿ ಬಡಿ ಆರ್ ಅ ಗ್ರೂಪ್. ಇಫ್ ಇಟ್ ವರ್ಕ್ಸ್ ಔಟ್ ಫಾರ್ ಯು, ಓನ್ಲಿ ದೆನ್
ಸ್ಟಡಿ ಬಡಿ ಗ್ರೂಪ್ ಅಂತ ಅನ್ಕೊಂಡು ಗ್ರೂಪ್ ಸ್ಟಡೀಸ್ ಅಂತ ಹೋಗ್ಕೊಂಡು ಏನು ಮಾಡ್ಬೋದು, ಹರಟೆ ಹೊಡೆಯೋದು ಅಥವಾ ಇನ್ನೇನೋ ಆಟ ಆಡೋಕೆ ಶುರು ಮಾಡೋದು ಮಾಡಬಾರ್ದು. ಸೊ ಓನ್ಲಿ ಇಫ್ ದ ಅದರ್ ಪರ್ಸನ್ ಆರ್ ದ ಗ್ರೂಪ್ ಈಸ್ ಆಲ್ಸೋ ಸ್ಟೂಡಿಯಸ್, ಯು ಕ್ಯಾನ್ ಪಿಕ್ ಅ ಸ್ಟಡಿ ಗ್ರೂಪ್ ಆರ್ ಸ್ಟಡಿ ಬಡಿ. ಆ್ಯಂಡ್ ಪ್ಲ್ಯಾನ್ ಯೋರ್ ಬ್ರೇಕ್ಸ್. ಎಷ್ಟು ಗಂಟೆಗೆ ಬ್ರೇಕ್ ತೊಗೋತಿದ್ದೀರಾ, ಏನು ಬ್ರೇಕ್ ಅಂದರೆ ಯಾವ ರೂಪದಲ್ಲಿ ತೊಗೋತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ಸೊ 10 to 15 minutes ಆಫ್ಟರ್ ಎವ್ರಿ ಸ್ಟಡಿ ಪೀರಿಯಡ್ ಅಲ್ಲ, ಒಂದು 10 to 15 minutes ಬ್ರೇಕ್ ಇಸ್ ಓಕೆ. ಬ್ರೇಕ್ ಅಂತಂದ್ರೇನು, ಹೋಗಿ ಏನು ನೀವು ಅನಾವಶ್ಯಕ ಡಿಸ್ಟ್ರಾಕ್ಟ್ ಆಗೋದು ಅದು ಮಾಡಬಾರ್ದು. ನೀವೇನಾದರೂ ಹಾಬಿ ಇದ್ದರೆ ಒಂದು ಸಾಂಗ್ ಕೇಳ್ಬೋದು, ಅಥವಾ ಒಂದು ವಾಕ್ ತೊಗೋಬೋದು, ಅಥವಾ ಇಫ್ ಯು ವಾಂಟ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಅದನ್ನು ಸಹ ಮಾಡ್ಬೋದು. ಹಾಗಂತ ತುಂಬ ದೊಡ್ಡ ಬ್ರೇಕನ್ನು ತಗೊಂಡ್ರೆ ನಿಮ್ಮ ಸ್ಟಡಿ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಸ್ಟಡಿ ಇನ್ ಸ್ಮಾಲರ್ ಚಂಕ್ಸ್. ನಿಮ್ಗೆ ತುಂಬ ಜಾಸ್ತಿ ಅಂತ ಅನ್ಸಿದ್ರೆ, ನಮಗಾದರೆ ಟೀಚರ್ಸಿಗಾದರೆ ಒಂದೇ ಸಬ್ಜೆಕ್ಟ್ ಪಾಠ ಮಾಡ್ತೀವಿ, ಆದರೆ ಮಕ್ಕಳಿಗೆ 4-5 ಸಬ್ಜೆಕ್ಟ್ ಓದಾಗಿರುತ್ತೆ. ಅಲಾಂಗ್ ವಿತ್ ಲ್ಯಾಂಗ್ವೇಜಸ್ 2 ಇರುತ್ತೆ, ಮತ್ತು PCMB PCMC ಎಲ್ಲ ಇರುತ್ತೆ. ಸೊ ಓದಕ್ಕೆ ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಓವರ್ವೆಲ್ಮಿಂಗ್. ಎಸ್ಪೆಷಲಿ ಫಸ್ಟ್ PU ಮಕ್ಕಳಿಗೆ ಏನಾಗುತ್ತೆ, 10th ಇಂದ ಫಸ್ಟ್ PU ಹೋದವರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಇಷ್ಟೊಂದು ಸಿಲೆಬಸ್ಸು ಜೀವನದಲ್ಲೇ ನೋಡಿರಲ್ಲ ನೀವು, ಹೌದಾ? ನನಗೂ ಕಷ್ಟ ಆಗಿತ್ತು, ಲೆಟ್ ಮಿ ಬಿ ವೆರಿ ಆನೆಸ್ಟ್. 10th ಇಂದ ಫಸ್ಟ್ PU ಹೋದಾಗ ಏನಪ್ಪ ಇದು, ಇಷ್ಟು ಒಂದು ಬೆಟ್ಟದಷ್ಟು ಬುಕ್ ಇದೆ, ಇಷ್ಟೊಂದು ಸ್ಟಡಿ ಮಟೀರಿಯಲ್ ಇದೆ, ಇಷ್ಟೊಂದು ಕಾಂಪಿಟೇಷನ್ ಇದೆ, ಹೇಗೆ ಓದೋದು ಅಂತ ತುಂಬ ಓವರ್ವೆಲ್ಮಿಂಗ್ ಆಗಿತ್ತು. ಆದರೆ ಯು ವಿಲ್ ಗೆಟ್ ಬೆಟರ್ ಎಟ್ ದಿಸ್. ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್, ಇಟ್ ವಿಲ್ ಗೆಟ್ ಈಸಿ, ಯು ವಿಲ್ ಗೆಟ್ ಬೆಟರ್ ಎಟ್ ದಿಸ್. 10th ಇಂದ ಫಸ್ಟ್ PU ಹೋದವ್ರಿಗೆ ನೀವೇನು ಮಾಡಬೇಕು, ಸ್ಟಡಿ ಇನ್ ಸ್ಮಾಲರ್ ಚಂಕ್ಸ್. ಒಂದೇ ಸಲ ಎಲ್ಲನೂ ಓದ್ಬಿಡ್ತೀನಿ ಅಂತ ಹೇಳಿ ಒಂದು ದಿವಸ 12 ತಾಸು ಓದೋದು, ನೆಕ್ಸ್ಟ್ ದಿವಸ 6 ತಾಸು ಓದೋದು ಅಥವಾ 2 ತಾಸು ಓದೋದು, ಇಟ್ಸ್ ನಾಟ್ ಓಕೆ, ಹೌದಾ? ಸೊ ನೀವೇನು ಮಾಡಬೇಕು, ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಒಂದು ದಿವಸ ವರ್ಕೌಟ್ ಮಾಡಿ, ಇನ್ನೊಂದು 15 ದಿವಸ ವರ್ಕೌಟ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ಆ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ, ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಪ್ರತಿದಿನ ನೀವು ಇಂತಿಷ್ಟು ಸಮಯ ನಾನು ಓದ್ತೀನಿ ಅಂತ ಹೇಳಿ ಏನು ಮಾಡಬೇಕು, ಡೆಡಿಕೇಟೆಡ್ ಸ್ಟಡಿ ಅವರ್ಸ್ ಇಟ್ಕೋಬೇಕು. ಆ್ಯಂಡ್ ಯು ಕ್ಯಾನ್ ಸ್ಟಡಿ ಇನ್ ಸ್ಮಾಲರ್ ಚಂಕ್ಸ್ ಆಲ್ಸೋ. ಡೆಡ್ಲೈನ್ ಹೇಗಪ್ಪ ಅಂತ ಅಂದರೆ, ಫಿಸಿಕ್ಸ್ ಎಕ್ಸಾಮ್ ನಾಳೆ ಇದೆ ಅಂತಂದರೆ ಇವತ್ತು ನೈಟು ನಾನು ಡೆಡ್ಲೈನ್ ಅಲ್ಲ, ಇವತ್ತು ನೈಟ್ ನಾನು ಓದಿ ಮುಗಿಸ್ತೀನಿ ಅಂತಲ್ಲ, ಆಯಿತಾ? ಸೊ 2 ದಿನ ಇರುವಾಗಲೇ ನೀವು ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿ 2 ದಿನ ನೀವು ರಿವಿಷನ್ ಮಾಡಬೇಕು. ಅದಕ್ಕೆ ಡೆಡ್ಲೈನ್ ಅಂತ ಕರಿತೀವಿ. ಡೆಡ್ಲೈನು ಅಂತಂದರೆ ನಾಳೆ ಎಕ್ಸಾಮ್ ಇದೆ, ಇವತ್ತು ನೈಟು ನಂದು ಡೆಡ್ಲೈನು, ಇವತ್ತು ನೈಟ್ ಒಳಗಡೆ ಎಲ್ಲ ಮುಗಿಸ್ತೀನಿ, ಅದು ಎಲ್ಲರೂ ಮಾಡ್ತಾರೆ. ಸೊ ಹೌ ಡು ಯು ಸ್ಟ್ಯಾಂಡ್ ಔಟ್? ಯು ಶುಡ್ ಬೈಫರ್ಕೇಟ್ ಯುವರ್ ಸ್ಟಡೀಸ್ ಆ್ಯಂಡ್ ದೆನ್ ಇಂಟರ್ಲಿಂಕಿಂಗ್ ದ ಟಾಪಿಕ್ಸ್. ತುಂಬ ಇಂಪಾರ್ಟೆಂಟ್ ಏನು, ಫಸ್ಟ್ ಚಾಪ್ಟರಿಂದ ಸೆಕೆಂಡ್ ಚಾಪ್ಟರಿಂದ ಥರ್ಡ್ ಚಾಪ್ಟರ್ ಇಂಟರ್ಲಿಂಕಿಂಗ್ ಇರುತ್ತೆ. ನಿಮ್ಗೆ ಹಾಟ್ಸ್ ಏನಿದೆ ಅಲ್ವಾ, ಸೊ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಏನಿದೆ, ಸೊ ಇದೆಲ್ಲ ಇಂಟರ್ಲಿಂಕಿಂಗ್ ಆಫ್ ಟಾಪಿಕ್ಸ್ ಇಂದನೇ ಬರೋದಾಗುತ್ತೆ. ಹಾಟ್ಸ್ ಎಲ್ಲ ಏನಾಗುತ್ತೆ, ಅಥವಾ ಕೇಸ್ ಸ್ಟಡಿ ಬೇಸ್ ಕ್ವಶನ್ಸ್ ಆಗಲಿ ಅಥವಾ ಅಪ್ಲಿಕೇಶನ್ಸ್ ಬೇಸ್ ಕ್ವಶನ್ಸ್ ಆಗಲಿ, ಏನಾಗುತ್ತೆ ಎಲ್ಲದು ಓನ್ಲಿ you will be able to solve these questions only if you interlink the concepts. That is very very important. ಇದು ಏನು ಕೆಮಿಸ್ಟ್ರಿ ಮಾತ್ರ ಅಲ್ಲ, ಈ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅಪ್ಲೈ ಆಗುತ್ತೆ. ಓಕೆ, ಸ್ಟಡಿ ಸ್ಪೇಸ್. ನೀವು ಕೂರೋ ಜಾಗ ಎಲ್ಲಿ ನೀವು ಓದ್ತೀರಾ ಅಲ್ವಾ, ಸೊ ಕ್ರಿಯೇಟ್ ಅ ಸ್ಪೇಸ್ ದಟ್ಸ್ ಫ್ರೀ ಆಫ್ ಡಿಸ್ಟ್ರಾಕ್ಷನ್. ನಿಮ್ಮ ಸ್ಟಡಿ ಮಟೀರಿಯಲ್ಸ್ ಏನಿದೆ ಅಷ್ಟೇ ಇರಬೇಕು. ಸೊ ಹಾಲಲ್ಲಿ ಕೂತ್ಕೊಂಡು ಟಿ ವಿ ಎದುರುಗಡೆ ಓದೋದಾಗಲಿ, ಯಾಕೆ ಇನ್ನೊಬ್ರು ಮಂದಿ ಯಾರು ಟಿ ವಿ ಹಾಕಿದ್ರೆ ನಿಮ್ಗೆ ಡಿಸ್ಟ್ರಾಕ್ಟ್ ಆಗುತ್ತೆ ಆಬ್ವಿಯಸ್ಲಿ, ಹೌದಾ? ಅಥವಾ ನಿಮ್ಮ ಫೋನನ್ನು ಪಕ್ಕದಲ್ಲಿ ಇಟ್ಕೊಂಡು ಓದೋದಾಗಲಿ, ಆ ಥರ ಮಾಡಬಾರ್ದು. ಎಲ್ಲದನ್ನು ದೂರ ಮಾಡಿ ನಿಮ್ಮ ಬುಕ್ಕು, ನೀವು ನಿಮ್ಮ ಪೆನ್ಸು, ನಿಮ್ಗೇನು ಸ್ಟಡಿ ಮಟೀರಿಯಲ್ ಬೇಕೋ ಅಷ್ಟೇ ಇರಬೇಕು. ಓಕೆ, ನೀವು ಕ್ಲಾಸಸ್ ನೋಡ್ತಾ ಇದ್ದೀರಾ, ಕೇಳ್ತಿದ್ದೀರಾ ಅಂತಂದರೆ ಒಂದು ಲ್ಯಾಪ್ಟಾಪು ಅಥವಾ ನಿಮ್ಮ ಫೋನು ಅಷ್ಟೇ, ಬೇರೆ ಏನೂ ಯೂಸ್ ಮಾಡಬಾರ್ದು. ಆ್ಯಂಡ್ ಮೇಕ್ ಇಟ್ ಕಂಫರ್ಟಬಲ್ ಅಂತ ತುಂಬ ಜನ ಏನು ಮಾಡ್ತೀರಾ, ಬೆಡ್ ಮೇಲೆ ಹೋಗಿ ಕೂತ್ಕೋತೀರಾ. ಸೊ ಬೆಡ್ಡು ಮಲಗೋದಕ್ಕೆ, ಸ್ಟಡಿ ಟೇಬಲ್ಲು ಓದೋದಕ್ಕೆ. ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾವು ಹಾಸಿಗೆ ಮೇಲೆ ಮಲಗ್ತೀವಿ, ಟೇಬಲ್ಲು ಚೇರು ಮೇಲೆ ಕೂತ್ಕೊಂಡ್ರೆ ನಮಗೆ ಏನೇ ಸೀರಿಯಸ್ನೆಸ್ ಬರುತ್ತೆ, ಹೌದಾ? ತುಂಬ ಜನರು ಏನು ಮಾಡ್ತಾರೆ, ಬೆಡ್ ಮೇಲೆ ಆರಾಮಾಗಿ 4 ದಿಂಬು ಇಟ್ಕೊಂಡು ಹೋಗಿ ಮಲ್ಕೋತಾರೆ, 15 ನಿಮಿಷ ಆದಮೇಲೆ ನಿದ್ದೆ ಬರುತ್ತೆ, ಹೌದಾ? ದಟ್ಸ್ ದ ನ್ಯಾಚುರಲ್ ಟೆಂಡೆನ್ಸಿ ಫಾರ್ ಆಲ್ ಆಫ್ ಅಸ್. ಸೊ ಆ ತಪ್ಪನ್ನು ಮಾಡಬೇಡಿ. ಮೇಕ್ ಇಟ್ ಕಂಫರ್ಟಬಲ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಗೋ ಟು ದ ಬೆಡ್ ಆ್ಯಂಡ್ ಸ್ಲೀಪ್ ಓವರ್ ದೇರ್. ಆ್ಯಂಡ್ ಸೆಟ್ ದ ಲೈಟಿಂಗ್. ತುಂಬ ಡಿಮ್ ಲೈಟಲ್ಲಿ ಓದಕ್ಕೆ ಹೋಗಬೇಡಿ, ಸ್ವಲ್ಪ ಬ್ರೈಟ್ ಲೈಟಲ್ಲಿ ಓದಬೇಕು. ಬ್ರೈಟ್ ಲೈಟಲ್ಲಿ ಓದಿದ್ರೆ ಏನಾಗುತ್ತೆ, ಸ್ವಲ್ಪ ನಿಮ್ಮ ತಲೆನೂ ಲಿಟಪ್ ಆಗುತ್ತೆ ಅಲ್ವಾ, ಅಥವಾ ನಿಮ್ಗೆ ಅಷ್ಟು ಈಸಿಯಾಗಿ ನಿದ್ದೆ ಬರೋದಿಲ್ಲ. ನೆಕ್ಸ್ಟ್, ಕೀಪ್ ಇಟ್ ಕ್ಲೀನ್. ಏನು ಮಾಡ್ತೀರಾ, ಯಾವುದೋ ಒಂದು ವರ್ಕೌಟ್ ಮಾಡ್ತೀರಾ, ನ್ಯೂಮೆರಿಕಲ್ ಸಾಲ್ವ್ ಮಾಡ್ತೀರಾ, ಮುರುಟೆ ಕಟ್ಟಿ ಎಲ್ಲ ಅಲ್ಲೇ ಎಸೆಯೋದು, ಡು ನಾಟ್ ಡೂ ದ್ಯಾಟ್. ಅಥವಾ ಏನೋ ತಿಂತೀರಾ, ಅಲ್ಲೇ ಎಸ್ಕೋತೀರಾ, ಡೋಂಟ್ ಡೂ ದ್ಯಾಟ್. ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಸ್ಟಡಿ ಸ್ಪೇಸ್. ಸರಸ್ವತಿ ಒಲಿಬೇಕು ಅಂತಂದರೆ ಕ್ಲೀನಾಗಿ ಇಟ್ಕೋಬೇಕು ಸುತ್ತಮುತ್ತ ಜಾಗನ. ನೆಕ್ಸ್ಟು, ಎಫೆಕ್ಟಿವ್ ಲರ್ನಿಂಗ್ ಸ್ಟ್ರಾಟಜಿ. ಕೆಲವೊಂದು ಸ್ಟ್ರಾಟಜೀಸ್ ಇದೆ, ಇದು ಎಲ್ರಿಗೂ ವರ್ಕೌಟ್ ಆಗುತ್ತೆ ಅಥವಾ ವರ್ಕೌಟ್ ಆಗಲ್ಲ ಅನ್ನೋದಿಲ್ಲ. ಇದು ನನಗೆ ಫಸ್ಟ್ ಒನ್ ಅಂತೂ ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಪೊಮೊಡೋರೋ ಟೆಕ್ನಿಕ್. ತುಂಬ ಜನರಿಗೆ ಏನಿದೆ, ಇವಾಗ ತುಂಬ ಡಿಸ್ಟ್ರಾಕ್ಟ್ ಆಗ್ತೀವಿ ಈಸಿಯಾಗಿ ಅಲ್ವಾ. ಈಗ ಒಂದು ಮೂವಿನೇ ನನಗೆ ಕಂಪ್ಲೀಟಾಗಿ 1 hour ವಾಚ್ ಮಾಡೋಕ್ಕಾಗಲ್ಲ ಇವಾಗ,
ಏನು 15 ನಿಮಿಷ ನೋಡೋದು, ಆಮೇಲೆ ಮತ್ತೊಂದು ಬ್ರೇಕ್ ತಗೊಳ್ಳೋದು, ಇನ್ನೊಂದು ದಿವಸ ಮತ್ತೆ 15 ನಿಮಿಷ ಕಂಪ್ಲೀಟ್ ಮಾಡೋದು, ಆ ಥರ ಆಗುತ್ತೆ. ADHD ಅಂತ ಕರಿತೀವಿ. ಸ್ವಲ್ಪ ಅಟೆನ್ಷನ್ ಏನಾಗಿದೆ, ಡಿಫಿಸಿಟ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ನೀವು ಒಂದೇ ಸಲಿಗೆ ಓದ್ತೀನಿ ಅಂತ ಹೇಳಿ ಒಂದು ಅನ್ರೀಸನಬಲ್ ಅಥವಾ ಏನು ನಿಮಗೆ ಆಗದೇ ಇರೋವಂಥ ಗೋಲ್ಸನ್ನು ಸೆಟ್ ಮಾಡ್ಕೋಬೇಡಿ. ಏನು ಮಾಡಬೇಕು, ಕಮಿಟ್ ಟು 25 ಮಿನಿಟ್ಸ್ ಆಫ್ ಸ್ಟಡಿ. 25 ನಿಮಿಷ ಸ್ಟಡಿ ಮಾಡಬೇಕು. ಟೇಕ್ ಅ ಬ್ರೇಕ್ ಫಾರ್ 5 to 10 ಮಿನಿಟ್ಸ್. 5ರಿಂದ 10 ನಿಮಿಷ ಬ್ರೇಕ್ ತಗೊಳ್ಳಿ. ರಿಪೀಟ್ ದಿಸ್ 4 ಟೈಮ್ಸ್. 4 ಟೈಮ್ಸ್ನ ಇದನ್ನು ರಿಪೀಟ್ ಮಾಡಬೇಕು. ಆ್ಯಂಡ್ ದೆನ್ ಟೇಕ್ ಅ ಲಾಂಗರ್ ಬ್ರೇಕ್. 4 ಸೈಕಲ್ ಆಯಿತು ಅಂತಂದರೆ 25 ಮಿನಿಟ್ಸ್, 5 ಮಿನಿಟ್ಸ್ ಬ್ರೇಕ್, 25 ಮಿನಿಟ್ಸ್, 5 ಮಿನಿಟ್ಸ್ ಬ್ರೇಕ್, ಅಲ್ಲಿಗೆ 1 ಅವರ್ ಆಯಿತು. 2 ಅವರ್ಸ್ ಆದಮೇಲೆ ಯು ಡಿಸರ್ವ್ ಅ ಲಾಂಗ್ ಬ್ರೇಕ್. ಅಂದರೆ ಒಂದು 15 ನಿಮಿಷನೋ 20 ನಿಮಿಷನೋ ನೀವು ಬ್ರೇಕನ್ನು ತೊಗೋಬೋದು. ಬಂದು ಮತ್ತೆ ಏನು ಮಾಡಬೇಕು, ರಿವೈಸ್ ಮಾಡಬೇಕು ಏನು ಓದಿದ್ದೀರಾ ಅನ್ನೋದನ್ನು. ಲೆಟ್ ಮೀ ಟೆಲ್ ಯು ಅಗೇನ್ ಅಂಡ್ ಅಗೇನ್, ರಿವಿಷನ್ ಈಸ್ ದ ಕೀ. ರಿವಿಷನ್ನೇ ತುಂಬ ಇಂಪಾರ್ಟೆಂಟು. ಸೊ 10 ಕಾನ್ಸೆಪ್ಟ್ಸನ್ನು ಒಂದೊಂದೇ ಸಲ ಓದೋದು ನಿಮ್ಗೆ ಏನೂ ನೆನಪಿರಲ್ಲ, ಅಷ್ಟು ಈಸಿಯಾಗಿ ನೆನಪಿರೋದಿಲ್ಲ. 10 ಕಾನ್ಸೆಪ್ಟನ್ನು ಒಂದೇ ಸಲ ಓದಿ ಬಿಟ್ಟು ಬಿಡ್ತೀನಿ ಅಂತಂದರೆ, ರಿವಿಷನ್ ಮಾಡಿದ್ರೆ ಮಾತ್ರ ಯು ವಿಲ್ ಮಾಸ್ಟರ್ ದ ಕಾನ್ಸೆಪ್ಟ್. ಓಕೆ, ಆ್ಯಂಡ್ ಪೇಮೆಂಟ್ ಟೆಕ್ನಿಕ್ ಅಂತ ಇದೆ. ಟೇಕ್ ಸಮಥಿಂಗ್ ದಟ್ಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್ and try to clarify it in your mind by explaining it as if you were talking to a child. ಸೊ ನೀವು ನಿಮ್ಮ ತಮ್ಮಂಗೆ ಅಥವಾ ನಿಮ್ಮ ತಂಗಿಗೆ, ನಿಮ್ಗಿಂತ ಚಿಕ್ಕವರಿಗೆ ಯಾವುದೋ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಎಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡ್ತೀರಾ, ಹೌದಾ? ಅದೇ ಥರ ಯಾವುದೋ ತುಂಬ ಕಷ್ಟವಾದಂಥ ಕಾನ್ಸೆಪ್ಟನ್ನು ಏನು ಮಾಡಬೇಕು, ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡ್ಕೋಬೇಕು. ಬೇಕಿದ್ರೆ ಮಿರರ್ ಮುಂದೆ ಹೋಗಿ, ಸೊ ನೀವು ಪಾಠ ಮಾಡ್ತಿರೋ ಥರ, ಮಕ್ಳಿಗೆ ಪಾಠ ಮಾಡ್ತಿರೋ ಥರ ನೀವು ಚಿಕ್ಕಕ್ಕಿದ್ದಂಗೆ ಮಾಡ್ತಿದ್ರಲ್ಲ, ಟೀಚರ್ ಆಟ ಆಡ್ತಿದ್ರಲ್ಲ, ಅದೇ ಥರ ಮಾಡ್ಬೋದು. ಆ್ಯಂಡ್ ದಿಸ್ ವರ್ಕ್ಸ್ ಔಟ್ ರಿಯಲಿ ವೆಲ್. ಅರ್ಥ ಆಗುತ್ತೆ, ಚೆನ್ನಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಓಕೆ, ದಿಸ್ ಮೈಟ್ ಸೌಂಡ್ ವೆರಿ ಸಿಲಿ, ಬಟ್ ದಿಸ್ ಆ್ಯಕ್ಚುಲಿ ವರ್ಕ್ಸ್ ಔಟ್. ನೆಕ್ಸ್ಟ್, ದ ಬ್ಲರ್ಟಿಂಗ್ ಮೆಥಡ್. ಬ್ಲರ್ಟಿಂಗ್ ಇಸ್ ವೇರ್ ಯು ಕ್ವಿಕ್ಲಿ ರೀಡ್ ಓವರ್ ಕಂಟೆಂಟ್, then you put your notes away and write down as much as you know or can remember. ಏನು ಮಾಡ್ತೀರಾ ಅಂತಂದರೆ, ಒಂದ್ಸಲಿ ಅಥವಾ 2 ಸಲ ಆ ಕಾನ್ಸೆಪ್ಟನ್ನು ಓದ್ತೀರಾ ನೀಟಾಗಿ ಓದಾದ್ಮೇಲೆ ಬುಕ್ಕನ್ನು ಮುಚ್ಚಿಟ್ಟು ಪಕ್ಕಕ್ಕಿಟ್ಟು ಒಂದು ಪೇಜನ್ನ ತಗೊಂಡು ಏನೇನು ನೆನಪಿದೆ ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಅನ್ನೋದನ್ನು ಬ್ಲರ್ಟ್ ಮಾಡ್ತೀರಾ, ಅಂದರೆ ಬರಿತಾ ಹೋಗ್ತೀರಾ. ನೆಕ್ಸ್ಟ್ ಏನು ಮಾಡಬೇಕು, ಒಂದು ರೆಡ್ಡಿಂಗ್ ತಗೊಳ್ಳಿ, ನಿಮ್ಮ ಏನು ಓದಿದ್ದೀರಾ, ಏನೇನು ಬರೆದಿದ್ದೀರಾ ಅನ್ನೋದನ್ನು ಕಂಪೇರ್ ಮಾಡಿ. ಸೊ ಎಲ್ಲೆಲ್ಲಿ ಮಿಸ್ ಆಗಿದೆ, ಟರ್ಮಿನಾಲಜೀಸ್ ಮಿಸ್ ಆಗಿದೆ ಅಥವಾ ಫಾರ್ಮುಲಾ ಮಿಸ್ ಆಗಿದೆ, ಡಿರೈವೇಷನಲ್ಲಿ ಯಾವುದೋ ಒಂದು ಸ್ಟೆಪ್ ಮಿಸ್ ಆಗಿದೆ ಅಂತಂದರೆ ಅದನ್ನು ರೆಡ್ಡಿಂಗಲ್ಲಿ ಬರೀರಿ, ಮತ್ತೆ ಅದನ್ನು ಇನ್ನೊಮ್ಮೆ ಓದಿ. ಸೊ ಇದು ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ರಿವಿಷನ್. ಆ್ಯಸ್ ಎ ಆಲ್ರೆಡಿ ಸೈಡ್, ರಿವಿಷನ್ ಈಸ್ ದ ಕೀ. ನೀವು ರಿವಿಷನ್ ಮಾಡಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಮಕ್ಕಳೇ, ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮೈಂಡ್ ಮ್ಯಾಪ್ಸನ್ನು ಯೂಸ್ ಮಾಡಬಹುದು. ಏನು, ನೀವು ಎಕ್ಸಾಮ್ ಹಿಂದಿನ ದಿವಸ ಆಬ್ವಿಯಸ್ಲಿ ನಿಮಗೆ ಇಷ್ಟಪ್ಪ ಬುಕ್ ಓದೋಕ್ಕೆ ಕಷ್ಟ ಆಗುತ್ತೆ, 50-60 ಪೇಜ್ ಇರುತ್ತೆ, ಹೇಗೆ ರಿವಿಷನ್ ಮಾಡ್ತೀರಾ, ಕಷ್ಟ ಆಗುತ್ತೆ. ಸೊ ಏನು ಮಾಡಬೇಕು, ನೀವು ರನ್ನಿಂಗ್ ನೋಟ್ಸ್ ಯೂಸ್ ಮಾಡ್ಕೋಬೇಕು. ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಾ ಬರ್ಕೋಬೇಕು ನೀವು ನೋಟ್ಸನ್ನು. ಆ್ಯಂಡ್ ಯು ಕ್ಯಾನ್ ಯೂಸ್ ದ ಮೈಂಡ್ ಮ್ಯಾಪ್ಸ್ ಆಸ್ ವೆಲ್. ಈಗ ಟೈಪ್ಸ್ ಇದೆ ಅಂತ ಅಂದ್ಕೊಂಡ್ರೆ ನೀವು ಮೈಂಡ್ ಮ್ಯಾಪ್ಸನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಕೆಮಿಸ್ಟ್ರಿಲಿ ನಿಮಗೆ ಒಂದಷ್ಟು ಫಾರ್ಮುಲಾಸ್ ಇದೆ, ಮೊಲಾಲಿಟಿ, ಮೋಲ್ಸು, ಆಮೇಲೆ ಮೋಲ್ ಫ್ರ್ಯಾಕ್ಷನ್ನು, ನಾರ್ಮ್ಯಾಲಿಟಿ ಅಂತ ಎಲ್ಲ ಇದೆ. ಸೊ ಅದೇನು ಮಾಡ್ಬೋದು, ಎಲ್ಲದಕ್ಕೂ ಬರಿತಾ ಹೋಗ್ಬೋದು. ನಾರ್ಮ್ಯಾಲಿಟಿ ಅಂತಂದ್ರೇನು, ಮೊಲಾರಿಟಿ ಅಂತಂದ್ರೇನು, ನಂಬರ್ ಆಫ್ ಮೋಲ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕೆಳಗಡೆ ಎಲ್ಲದಕ್ಕೂ ಫಾರ್ಮುಲಾ ಬರಿತಾ ಹೋಗ್ಬೋದು, ತುಂಬ ಈಸಿ ಆಗುತ್ತೆ. ಇನ್ನೊಂದು ಏನು ಮಾಡಬಹುದು ನೀವು ಅಂತಂದರೆ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಮ್ಯಾಥ್ಸಿಗೆ ಐ ಡೋಂಟ್ ನೋ, ಯಾಕೆಂದರೆ ಮ್ಯಾಥ್ಸಲ್ಲಿ ತುಂಬಾ ಫಾರ್ಮುಲಾಸ್ ಇರುತ್ತೆ. ಸೊ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಿಗಂತೂ ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಏನು ಮಾಡಬಹುದು ನೀವು, ಯು ಕ್ಯಾನ್ ಕೀಪ್ ಅ ಸಪ್ರೇಟ್ ಬುಕ್. ಓಕೆ, 2 ಸಬ್ಜೆಕ್ಟಿಗೆ ಸಪ್ರೇಟ್ ಬುಕ್ಕನ್ನು ಇಟ್ಟು ಅದರಲ್ಲಿ ಏನೇನು ಕಾನ್ಸ್ಟೆಂಟ್ಸ್ ಇದೆ ಚಾಪ್ಟರ್ ವೈಸು, ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ನ್ಯೂಮೆರಿಕಲ್ಸ್ ಅನ್ನೋದ ಬರಿತಾ ಹೋಗ್ಬೋದು. ಅದನ್ನು ಒನ್ಸ್ ಇನ್ ಅ ವೈಲ್, 1-2 ಸಲ ದಿನಕ್ಕೆ ಒಂದ್ಸಲಿ ಮಗ್ಚ್ ಹಾಕಿದ್ರೆ, ಪುಟ ತಿರುಗಿ ನೋಡಿದ್ರೆ, ಯು ವಿಲ್ ಡೆಫಿನೆಟ್ಲಿ ರಿಮೆಂಬರ್ ದೀಸ್ ಥಿಂಗ್ಸ್. ಆ್ಯಂಡ್ ಪ್ರಾಕ್ಟೀಸ್ ಟೆಸ್ಟಿಂಗ್. Actively retrieving information from memory by using practice test or flashcards. Flashcards, you can use the flashcards. And if you are in a study group or if you have a study buddy, then you can use the flashcards and ask the questions, and he or she can ask you the questions. Okay, and distributed practice, spacing study in several sessions over time and reviewing learning material studied earlier in later sessions. So this is what it is. Time revisions anta andre ಇವತ್ತು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಎರಡನ್ನೂ ಓದಿದ್ದೀನಿ. ಲಾಸ್ಟು ಏನು ಮಲಗೋ ಟೈಮಲ್ಲಿ ಎರಡನ್ನೂ ಏನೇನು ಕಾನ್ಸೆಪ್ಟ್ ಓದಿದ್ದೀರಾ ಅದನ್ನು ಒಂದ್ಸಲಿ ರಿವೈಸ್ ಮಾಡಬೇಕು. ಹಾಗೆಯೇ ವೀಕೆಂಡಲ್ಲಿ ಏನು ಮಾಡಬೇಕು, ವಾರ ಪೂರ್ತಿ ಏನೇನು ಕಾನ್ಸೆಪ್ಟ್ಸನ್ನು ಓದಿದ್ದೀರಾ ಅಲ್ವಾ ಅದನ್ನು ರಿವೈಸ್ ಮಾಡ್ತಾ ಹೋಗ್ಬೋದು. ದಿಸ್ ವರ್ಕ್ಸ್ ಔಟ್ ವಂಡರ್ಫುಲಿ, ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರಿವಿಷನ್ ಮಾಡದೆ ನೀವು ಎಕ್ಸಾಮಿಗೆ ಹೋದರೆ ಅಲ್ಲಿ ಅರ್ಧಂಬರ್ಧನೇ ನೆನಪಾಗೋದು ಅಲ್ವಾ. ಸೊ ನೆಕ್ಸ್ಟು ಆನ್ಸರ್ ರೈಟಿಂಗ್ ಏನು ಮಾಡಬೇಕು, ಯಾವಾಗ್ಲೂ
ಕಥೆ ಥರ ಬರಿಬೇಡಿ. ಆಮೇಲೆ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ದಾರೆ, ಈಗ 1 ಮಾರ್ಕ್ಸ್ ಕ್ವಶನ್ ಆದರೆ ಎಷ್ಟು ಬರೀತೀರಾ? 1 ಪೇಜ್ ಬರೀತೀರಾ? ವೇಸ್ಟು ಟೈಮು, ಜಾಸ್ತಿ ಏನು ಮಾರ್ಕ್ಸ್ ಕೊಡಲ್ಲ. ಓ ಈ ಸ್ಟೂಡೆಂಟು 1 ಪೇಜ್ ಬರೆದಿದ್ದಾರೆ, ಸೊ 1 ಮಾರ್ಕ್ಸಲ್ಲಿ 10 ಮಾರ್ಕ್ಸ್ ಕೊಡೋಣ. ನೋ, ದಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಡು ನಾಟ್ ವೇಸ್ಟ್ ಯುವರ್ ಟೈಮ್, ಡು ನಾಟ್ ವೇಸ್ಟ್ ಯುವರ್ ಎನರ್ಜಿ ಆಲ್ಸೋ. ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಮಾತ್ರ ನೀವು ಆನ್ಸರ್ ಬರಿಬೇಕು. ಫಾರ್ ಎಕ್ಸಾಂಪಲ್ 1 ಮಾರ್ಕ್ ಕ್ವಶನ್ ಆದರೆ ಮ್ಯಾಕ್ಸಿಮಮ್ 2 ಪಾಯಿಂಟ್ಸ್ ಬರಿಬೋದು. ಡೆಫಿನಿಷನ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಡೆಫಿನಿಷನ್ ಕೇಳಿದ್ರೆ ಏನು ಮಾಡ್ಬೋದು? ಡೆಫಿನಿಷನ್ ಬರಿಬೋದು, ಒಂದು ಎಕ್ಸಾಂಪಲ್ ಬರಿಬೋದು. ದಟ್ ಈಸ್ ಇನಫ್. ಓಕೆ, 2 ಮಾರ್ಕ್ಸ್ ಕ್ವಶನ್ ಆದರೆ ನೀವು 4 ಪಾಯಿಂಟ್ಸ್ ಬರಿಬೋದು. ಹಾಗೆಯೇ ಆನ್ಸರ್ ಬರೀತಾ ಇಫ್ ಟೈಮ್ ಪರ್ಮಿಟ್ಸ್ ಯು, ನಿಮ್ಮ ಟರ್ಮಿನಾಲಜೀಸ್ ಏನಿದೆ, ಏನಾದರೂ ಟರ್ಮಿನಾಲಜೀಸ್ ಇದೆ ಅಂತಂದರೆ ಅದನ್ನು ನೀವು ಅಂಡರ್ಲೈನ್ ಮಾಡಬೇಕು. ಹಾಗೆಯೇ ಕ್ಯಾಲ್ಕುಲೇಷನ್ಸ್ ಮಾಡ್ತಿದ್ದೀರಾ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮಾಡ್ತಿದ್ದೀರಾ ಅಂತಂದರೆ ಫೈನಲ್ ಆನ್ಸರ್ಗೆ ನೀವು ಡಬಲ್ ಅಂಡರ್ಲೈನ್ ಮಾಡಬೇಕು. ಫೈನಲ್ ಆನ್ಸರ್ ಏನಿದೆ ಅಲ್ವಾ, ಅದನ್ನು ಡಬಲ್ ಅಂಡರ್ಲೈನ್ ಮಾಡಬೇಕು ಅಥವಾ ಒಂದು ಬಾಕ್ಸ್ ಹಾಕಬೇಕು. ಸೊ ದ್ಯಾಟ್ ಇಟ್ ಈಸ್ ವೆರಿ ಅಪೀಲಿಂಗ್, ಚೆನ್ನಾಗಿ ಅನಿಸುತ್ತೆ. ಕರೆಕ್ಷನ್ ಮಾಡ್ತಾ, ನಾನು ಕರೆಕ್ಷನ್ ಮಾಡ್ತೀನಿ ಅಲ್ವಾ ಮಕ್ಕಳದ್ದು ಟೆಸ್ಟ್ ಪೇಪರ್ಸ್ ಎಲ್ಲ. ಸೊ ಲಾಸ್ಟಿಗೆ ಈ ಥರ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಕರೆಕ್ಷನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಟ್ ಗಿವ್ಸ್ ಅ ವೆರಿ ಗುಡ್ ಇಂಪ್ರೆಷನ್ ಆನ್ ದ ಸ್ಟೂಡೆಂಟ್ ಆಸ್ ವೆಲ್. ಓಕೆ, ಎಕ್ಸ್ಟ್ರಾ ಮಾರ್ಕ್ಸ್ ಕೊಡುತ್ತೆ ಅಂತಲ್ಲ, ಈಗ ಖಾಲಿ ಏನು ಅಂಡರ್ಲೈನ್ ಹಾಕದೆ ಬಿಟ್ಟರೂ ಸಹ ನಿಮ್ಮ ಮಾರ್ಕ್ಸ್ ಸಿಗುತ್ತೆ, ಮಾರ್ಕ್ಸ್ ಸಿಗೋದಿಲ್ಲ ಅಂತಲ್ಲ, ಬಟ್ ಇಟ್ ಗಿವ್ಸ್ ಅ ವೆರಿ ಗುಡ್ ಇಂಪ್ರೆಷನ್. ಹಾಗೆಯೇ ನೀವು ಎಕ್ಸಾಮಲ್ಲಿ ಮತ್ತೆ ರಿವೈಸ್ ಮಾಡಿದಾಗ, ನಿಮ್ಮ ಆನ್ಸರ್ ಶೀಟನ್ನು ನೋಡಿದಾಗ ನಿಮಗೆ ಕ್ವಿಕ್ಕಾಗಿ ರಿವೈಸ್ ಮಾಡೋಕ್ಕಾಗುತ್ತೆ. ಈಗ 2-3 ಮಿನಿಟ್ಸ್ ಇರುತ್ತೆ ಬೆಲ್ ರಿಂಗ್ ಆಗೋಕ್ಕೆ. ಓಕೆ, ಲಾಸ್ಟ್ ಬೆಲ್ ರಿಂಗ್ ಆಗೋಕ್ಕೆ ಇನ್ನು 2-3 ಮಿನಿಟ್ಸ್ ಇದೆ ಅಂತಂದಾಗ ನೀವು ಒಂದ್ಸಲಿ ಆನ್ಸರ್ ಶೀಟನ್ನು ಚೆಕ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೇನೆ ಈಸಿ ಆಗುತ್ತೆ. ಟರ್ಮಿನಾಲಜೀಸನ್ನು ಅಂಡರ್ಲೈನ್ ಮಾಡಿದ್ರೆ ಅಥವಾ ಕ್ಯಾಲ್ಕುಲೇಷನ್ಸಲ್ಲಿ ಫೈನಲ್ ಆನ್ಸರ್ಗೆ ಅಂಡರ್ಲೈನ್ ಮಾಡಿ ಬಾಕ್ಸ್ ಹಾಕಿದ್ರೆ ಓಕೆ, ಸೊ ಇದು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ, ಇದಕ್ಕೂ ಸಹ ಆನ್ಸರ್ ಕೊಟ್ಟಿದ್ದೀನಿ, ಈಸಿ ಆಗುತ್ತೆ. ಹಾಗೆಯೇ ಫಸ್ಟ್ 5 ಮಿನಿಟ್ಸ್ ಏನಿದೆ, ನಿಮ್ಮ ಕ್ವಶನ್ ಪೇಪರ್ ಕೊಟ್ಟ ಫಸ್ಟ್ 5 ಮಿನಿಟ್ಸ್ ಏನು ಮಾಡಬೇಕು? ಯು ಹ್ಯಾವ್ ಟು ರೀಡ್ ದ ಕ್ವಶನ್ ಪೇಪರ್. ಕರೆಕ್ಟಾಗಿ ಕ್ವಶನ್ ಪೇಪರನ್ನು ಓದಬೇಕು ಫಸ್ಟ್ 5 ಮಿನಿಟ್ಸು. ಲಾಸ್ಟ್ 5 ಮಿನಿಟ್ಸ್ ಏನು ಮಾಡಬೇಕು? ಯು ಹ್ಯಾವ್ ಟು ಅಗೇನ್ ಗೋ ಥ್ರೂ ಯೋರ್ ಪೇಪರ್. ಸೊ ಎಲ್ಲದಕ್ಕೂ ಕರೆಕ್ಟಾಗಿ ನಂಬರಿಂಗ್ ಮಾಡಿದ್ದೀರಾ. ಫಸ್ಟು ಪಾರ್ಟ್ ಎ ಕರೆಕ್ಟಾಗಿ ನಂಬರಿಂಗ್ ಮಾಡಿದ್ದೀರಾ 1 2 3 5. ಪಾರ್ಟ್ ಬಿ ಅಲ್ಲಿ ಕರೆಕ್ಟಾಗಿ ನಂಬರಿಂಗ್ ಮಾಡಿದ್ದೀರಾ. ಸಬ್ ಕ್ವಶನ್ಸ್ ಇರುತ್ತೆ. ಈಗ ಫಸ್ಟ್ ಕ್ವಶನಲ್ಲಿ ಅಥವಾ 5th ಕ್ವಶನಲ್ಲಿ 2 ಕ್ವಶನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. 2 ನೀಟಾಗಿ ನಂಬರಿಂಗ್ ಮಾಡಿದ್ದೀರಾ, ನೀಟಾಗಿ ಆನ್ಸರ್ ಬರ್ದಿದ್ದೀರಾ ಅನ್ನೋದನ್ನ ನೋಡಬೇಕು ನೀವು ಕರೆಕ್ಟಾಗಿ. ಕ್ವಶನ್ ನಂಬರ್ ತಪ್ಪು ಹಾಕಿದ್ರೂ ಸಹ ಮಾರ್ಕ್ಸ್ ಸಿಗೋದಿಲ್ಲ. ನೀವು ಎಷ್ಟೇ ಚೆನ್ನಾಗಿ ಆನ್ಸರ್ ಬರ್ದಿರ್ಬೋದು, ಕ್ವಶನ್ ನಂಬರ್ ತಪ್ಪು ಹಾಕಿದ್ರೆ ಮಾರ್ಕ್ಸ್ ಕೊಡೋದಿಲ್ಲ. ಹಾಗಾಗಿ ಇದನ್ನೆಲ್ಲದನ್ನು ತಲೆಗಿಟ್ಕೋಬೇಕು. ನೆಕ್ಸ್ಟು ಫಿಸಿಕ್ಸಲ್ಲಿ ಆದರೆ ಏನು ಮಾಡಬೇಕು? ಡಿರೈವೇಷನ್ಸನ್ನು ಚೆನ್ನಾಗಿ ಕಲೀರಿ, ಇಂಪಾರ್ಟೆಂಟ್ ಡಿರೈವೇಷನ್ಸ್. ಹಾಗೆಯೇ ಡಯಾಗ್ರಾಮ್ಸ್, ವೇರೆವರ್ ದ ಡಯಾಗ್ರಾಮ್ಸ್ ಆರ್ ನೆಸೆಸರಿ ಯು ಹ್ಯಾವ್ ಟು ಸ್ಕೆಚ್ ಅ ನೀಟ್ ಡಯಾಗ್ರಾಮ್. ನೀಟ್ ಡಯಾಗ್ರಾಮ್ ಅಂತ ಅಂದರೆ ಬುಕ್ಕಲ್ಲಿ ಏನು ಪ್ರಿಂಟ್ ಹೊಡೆದಂಗೆ ಇರುತ್ತಲ್ಲ, ಗಂಟೆಗಟ್ಟಲೆ ಕೂತ್ಕೊಂಡು ಸ್ಕೆಚ್ ಮಾಡ್ತಾ ಕೂತ್ಕೋಬಾರ್ದು ಅಥವಾ ಬರಿತಾ ಕೂತ್ಕೋಬಾರ್ದು. ಲೆಜಿಬಲ್ ಇರಬೇಕು ಸಾಕು. ಲೆಜಿಬಲ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ವಿ ಆರ್ ಗುಡ್ ಟು ಗೋ. ಸೊ ಡಯಾಗ್ರಾಮ್ಸ್ ಬಿಡಿಸ್ಬೇಕು. ಹಾಗೆಯೇ ಲೇಬಲಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಲೇಬಲಿಂಗು ಯಾವಾಗಲೂ ರೈಟ್ ಹ್ಯಾಂಡ್ ಸೈಡ್ ಇರಬೇಕು. ಡಯಾಗ್ರಾಮಿನ ರೈಟ್ ಹ್ಯಾಂಡ್ ಸೈಡು ನೀವು ಲೇಬಲಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ನಾನು ಹೇಳ್ದಂಗೆ ಫಾರ್ಮುಲಿನ ಎಲ್ಲದನ್ನು ಚೆನ್ನಾಗಿ ಮಂದಟ್ ಮಾಡ್ಕೊಳ್ಳಿ. ಸೊ ಯು ಹ್ಯಾವ್ ಟು ಬೈ ಹಾರ್ಟ್ ದ ಫಾರ್ಮುಲಾ, ಆರ್ ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲೆ. ಓಕೆ, ಯಾವ್ಯಾವ ಫಾರ್ಮುಲಾ ಇದೆ ಚೆನ್ನಾಗಿ, ಅದರಲ್ಲಿ ಕಾನ್ಸ್ಟೆಂಟ್ಸ್ ಇದೆ ಅಂತ ಅಂದರೆ ಯು ಹ್ಯಾವ್ ಟು ಯೂಸ್ ದ ಕಾನ್ಸ್ಟೆಂಟ್ಸ್ ಆ್ಯಂಡ್ ಯು ಹ್ಯಾವ್ ಟು ಯೂಸ್ ದ ಯೂನಿಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅಕ್ಯುರೇಟ್ ಕ್ಯಾಲ್ಕುಲೇಷನ್, ಯೂನಿಟ್ ಬರೆಯೋದಿಲ್ಲ. ಇಫ್ ಯು ಡು ನಾಟ್ ರೈಟ್ ದ ಯೂನಿಟ್, ಅಗೇನ್ ಮಾರ್ಕ್ಸ್ ಈಸ್ ಗೋಯಿಂಗ್ ಟು ಬಿ ಡಿಡಕ್ಟೆಡ್. ಓಕೆ, ಸೊ ಕ್ಯಾಲ್ಕುಲೇಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಎಷ್ಟು ಸಾಧ್ಯ ಆಗುತ್ತೋ ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಅಷ್ಟು ಸಾಲ್ವ್ ಮಾಡಿ. ಯಾವುದಾದ್ರೂ ಕಷ್ಟ ಇದೆ ಅಂತಂದರೆ ಆ ಟಾಪಿಕ್ ಮೇಲೆ ಇನ್ನೂ ಜಾಸ್ತಿನೇ ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ದಿಸ್ ಈಸ್ ದ ಜನರಿಕ್ ರೂಲ್ ದಟ್ ವಿ ಹ್ಯಾವ್. ನೆಕ್ಸ್ಟ್ ಕೆಮಿಸ್ಟ್ರಿ ಆದರೆ ಪಿರಿಯಾಡಿಕ್ ಟೇಬಲ್ ನೆನ್ಪಿಟ್ಕೊಳ್ಳಿ. ಪಿರಿಯಾಡಿಕ್ ಟೇಬಲ್ ನೆನ್ಪಿಟ್ಕೊಂಡ್ರೆ ಇಟ್ ಸಾಲ್ವ್ಸ್ ಮೋಸ್ಟ್ ಆಫ್ ಯೋರ್ ಪ್ರಾಬ್ಲಮ್. ಹಾಗಂತ 118 ಎಲಿಮೆಂಟ್ಸನ್ನು ನೆನ್ಪಿಟ್ಕೊಳ್ಬೇಕು ಅಂತಲ್ಲ. ಈವನ್ ಐ ಡೋಂಟ್ ರಿಮೆಂಬರ್ 118 ಎಲಿಮೆಂಟ್ಸ್. ಆದರೆ ಮೇಜರ್ ಒಂದು ಫಸ್ಟ್ 30 ಎಲಿಮೆಂಟ್ಸ್ ನೆನಪಿದ್ರೆ ನಿಮಗೆ ಯು ಆರ್ ಗುಡ್ ಟು ಗೋ. ಓಕೆ, ತುಂಬ ಈಸಿ ಆಗುತ್ತೆ ನಿಮಗೆ. ಹಾಗೆಯೇ ನಿಮಗೆ ಫಸ್ಟ್ 2 ಚಾಪ್ಟರಲ್ಲಿ ಆದರೆ ತುಂಬ ಫಾರ್ಮುಲಾ ಇದೆ. ಫಸ್ಟ್ PU ಮಕ್ಕಳಿಗಾದರೆ ಏನಿದೆ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಹಾಗೆಯೇ ಯು ಹ್ಯಾವ್ ಸ್ಟ್ರಕ್ಚರ್ ಆಫ್ ಆಟಮ್. ಸೊ ಈ 2 ಚಾಪ್ಟರಲ್ಲಿ ತುಂಬಾ ಫಾರ್ಮುಲೆ ಇದೆ. ಸೊ ಯು ಹ್ಯಾವ್ ಟು ಲರ್ನ್ ದ ಫಾರ್ಮುಲೆ ಪ್ರಾಪರ್ಲಿ. ಓಕೆ, ಆ್ಯಂಡ್ ಎಕ್ಸೆಪ್ಷನ್ಸ್, ಏನೇನು ಎಕ್ಸೆಪ್ಷನ್ಸ್ ಇದೆ
ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ದಟ್ ವಿ ಸ್ಟಡಿ ಇನ್ ಕೆಮಿಸ್ಟ್ರಿ, ಲಾಟ್ ಆಫ್ ಎಕ್ಸೆಪ್ಷನ್ಸ್ ಇನ್ ಫ್ಯಾಕ್ಟ್. ಅದನ್ನೆಲ್ಲ ನೆನ್ಪಿಟ್ಕೋಬೇಕು. ಮೋಸ್ಟ್ಲಿ ಎಕ್ಸೆಪ್ಷನ್ಸ್ ಮೇಲಿಂದ ಕ್ವಶನ್ಸ್ ಬರುತ್ತೆ, ಯಾವ್ದಾದ್ರು ಎಕ್ಸೆಪ್ಷನ್ಸ್ ಇದೆ ಅಂತ ಅಂದರೆ. ಆ್ಯಂಡ್ ಏನಾದರೂ ಥಿಯರೀಸ್ ಇದೆ ಅಂತ ಅಂದರೆ ಯು ಹ್ಯಾವ್ ಟು ಲರ್ನ್ ದ ಪಾಸ್ಟುಲೇಟ್ಸ್. You have to learn the postulates properly and you have to underline the terminologies there and solve as many numericals as possible, and we are going to make separate videos for all the numericals. Numericals ಏನೇನಿದೆ ಅಲ್ವಾ ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ we are going to upload that in the channel, so keep stay tuned and update ಇರಿ. ಅವಾಗ ಚಾನಲನ್ನು ಚೆಕ್ ಮಾಡ್ತಾ ಇರಿ. ವಿ ವಿಲ್ ಮೇಕ್ ಸಪ್ರೇಟ್ ಪ್ಲೇ ಲಿಸ್ಟ್ ಆ್ಯಂಡ್ ಅಪ್ಲೋಡ್ ಆಲ್ ದ ನ್ಯೂಮೆರಿಕಲ್ಸ್. ಓಕೆ, ಅದನ್ನು ನಮ್ಮ ಜೊತೆನೇ ಸಾಲ್ವ್ ಮಾಡ್ಬೋದು. ಯು ಕ್ಯಾನ್ ಸಾಲ್ವ್ ಅಲಂಗ್ ವಿತ್ ಅಸ್. ಆ್ಯಂಡ್ ಬಯಾಲಜಿ ಆಫ್ ಕೋರ್ಸ್. ಸೊ ಬಯಾಲಜಿಲಿ ಏನಾಗುತ್ತೆ, ತುಂಬ ಥಿಯರಿಟಿಕಲ್ ಥಿಯರಿ ಇರುತ್ತೆ ನಿಮಗೆ ಅಲ್ವಾ. ಸೊ ಇದರಲ್ಲಿ ನೀವು ಡಯಾಗ್ರಾಮ್ಸ್ ಎಲ್ಲೆಲ್ಲಿ ಇಂಪಾರ್ಟೆಂಟು ಅದನ್ನು ಡಯಾಗ್ರಾಮ್ಸನ್ನು ಬರೆಯೋದು ಚೆನ್ನಾಗಿ ಕಲ್ತ್ಕೋಬೇಕು. ಅಟ್ಲೀಸ್ಟ್ 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ನಮ್ಮ ಟೀಚರ್ಸು ಡಯಾಗ್ರಾಮ್ಸಿಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದಾರೆ. ಇಟ್ಸ್ ಆನ್ ದ ವೇ ಆಲ್ರೆಡಿ. ಆ್ಯಂಡ್ ಅಂಡರ್ಲೈನ್ ದ ಟರ್ಮಿನಾಲಜೀಸನ್ನು ಅಂಡರ್ಲೈನ್ ಮಾಡಬೇಕು. ಹಾಗೆಯೇ ಟರ್ಮಿನಾಲಜೀಸನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು. ಬಯಾಲಜಿಲಿ ತುಂಬ ಟರ್ಮಿನಾಲಜೀಸ್ ಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಹಾಗೆಯೇ ಯಾವುದಕ್ಕೋ ಒಂದು ಡೆಫಿನಿಷನ್ ಕೇಳಿದ್ರೆ ಯು ಆಲ್ವೇಸ್ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ಯು ಗಿವ್ ಪ್ರಾಪರ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಕೊಟ್ಟರೆ ಒಂದು ಒಳ್ಳೆ ಇಂಪ್ರೆಷನ್ ಪ್ರೊವೈಡ್ ಮಾಡುತ್ತೆ. ಓಕೆ, ಆ್ಯಂಡ್ ಡಯಾಗ್ರಾಮ್ ಆದಮೇಲೆ ಲೇಬಲಿಂಗ್ ಸಹ ತುಂಬ ಇಂಪಾರ್ಟೆಂಟು. ಲೇಬಲಿಂಗ್ ದ ಡಯಾಗ್ರಾಮ್ ರೈಟ್ ಹ್ಯಾಂಡ್ ಸೈಡಲ್ಲಿ ಲೇಬಲ್ ಮಾಡಬೇಕು. ಆ್ಯಂಡ್ ಆಲ್ವೇಸ್ ಮೇಕ್ ಶೋರ್ ಮಕ್ಕಳೇ, ಡು ನಾಟ್ ಡ್ರಾ ದ ಡಯಾಗ್ರಾಮ್ಸ್ ಇನ್ ಪೆನ್ಸ್. ಪೆನ್ನಲ್ಲಿ ಡಯಾಗ್ರಾಮ್ ಬರೆಯೋದು ತುಂಬ ತಪ್ಪು. ಡಯಾಗ್ರಾಮನ್ನು ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಏನೋ ಒಂದು ತಪ್ಪಾಯಿತು, ಏನೋ ಮಿಸ್ಟೇಕ್ ಆಯಿತು ಬರೀತಾ ಅಂತಂದರೆ ಯು ಕೆನ್ ನಾಟ್ ಇರೇಸ್ ಇಟ್. ಹೌದಾ, ಇಡೀ ಕ್ವಶನ್ ಪೇಪರ್ ಇಡೀ ಆನ್ಸರ್ ಪೇಪರ್ ಹಾಳಾಗುತ್ತೆ. ಹೌದಾ, ಸೊ ಡು ನಾಟ್ ಡೂ ದ್ಯಾಟ್. ಹಾಗಾಗಿ ಏನು ಮಾಡಿ, ಯಾವಾಗಲೂ ಪೆನ್ಸಿಲಲ್ಲಿ ಡಯಾಗ್ರಾಮನ್ನು ಬರೆಯೋಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ಮ್ಯಾಥ್ಸ್. ವೆನ್ ಇಟ್ ಕಮ್ಸ್ ಟು ಮ್ಯಾಥ್ಸ್, ಐ ಆಲ್ಮೋಸ್ಟ್ ಫರ್ಗಾಟ್ ಅಬೌಟ್ ಮ್ಯಾಥ್ಸ್. ಮ್ಯಾಥ್ಸ್ ಯೂಸ್ ಟು ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಮಿ. ಎಟ್ ಐ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಹೇಗೆ ಅಂತಂದರೆ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಇನ್ನೇನು ಮಾಡ್ತಿರಲಿಲ್ಲ. ಐ ವುಡೆಂಟ್ ಬೈ ಹಾರ್ಟ್ ಮ್ಯಾಥ್ಸ್. ಐ ವುಡೆಂಟ್ ಇವನ್ ಅಂಡರ್ಸ್ಟ್ಯಾಂಡ್ ಇನಿಷಿಯಲಿ. ನಂಗೆ ಅರ್ಥನೇ ಆಗ್ತಿರಲಿಲ್ಲ ಮ್ಯಾಥ್ಸು. ಏನು ಮಾಡ್ತಿದ್ದೆ ಅಂತಂದರೆ 2 ಎಕ್ಸಾಂಪಲ್ ಕ್ವಶನನ್ನು ತಗೋತಿದ್ದೆ. ಇನ್ಟೆಕ್ಸ್ಟ್ ಕ್ವಶನ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಫಸ್ಟು ಸಾಲ್ವ್ ಮಾಡ್ತಿದ್ದೆ. ಆಮೇಲೆ ಅದಕ್ಕೆ ರಿಲೇಟೆಡ್ಡು ಸಿಮಿಲರ್ ಕ್ವಶನ್ಸನ್ನು ತಗೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ವಿತೌಟ್ ಪ್ರಾಕ್ಟೀಸಿಂಗ್ ಮ್ಯಾಥ್ಸ್ ಬರೋದಿಲ್ಲ. ಓಕೆ, ಎಸ್ಪೆಷಲಿ ಇಫ್ ಯು ಆರ್ ಸಮ್ವನ್ ಲೈಕ್ ಮೀ, ಆವ್ರೇಜು ಮ್ಯಾಥ್ಸು ಅಂತ ಅಂದರೆ ನೀವು ಖಂಡಿತವಾಗಲೂ ತುಂಬ ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮ್ಯಾಥಮ್ಯಾಟಿಕ್ಸನ್ನು. ಹಾಗೆಯೇ ಮ್ಯಾಥ್ಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಕೆಮಿಸ್ಟ್ರಿ ಆಸ್ ವೆಲ್ ಆಸ್ ಫಿಸಿಕ್ಸ್. ಮೈಂಡ್ ಯು, ನೀವು ಮ್ಯಾಥ್ಸನ್ನು ಇಗ್ನೋರ್ ಮಾಡೋಕ್ಕಾಗೋದಿಲ್ಲ. ಈವನ್ ನೀವು ಮ್ಯಾಥ್ಸನ್ನು ತಗೊಂಡಿಲ್ಲ ಅಂತಂದ್ರೂ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ನ್ಯೂಮರಿಕಲ್ಸ್ ಮಾಡ್ತಾ ನಿಮಗೆ ತುಂಬಾ ಇಂಪಾರ್ಟೆಂಟು. ಡಿರೈವೇಷನ್ಸಲ್ಲಿ ಫಿಸಿಕ್ಸಲ್ಲಿ ನಿಮಗೆ ಮ್ಯಾಥ್ಸ್ ತುಂಬ ಇಂಪಾರ್ಟೆಂಟು. ಸೊ ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅಂತ ಎಲ್ಲರೂ ಅನ್ಕೋತೀವಿ, ಆದರೆ ಬೇಕೇ ಬೇಕು. ಇಟ್ ಈಸ್ ಅ ನೀಡ್, ಇಟ್ ಈಸ್ ಅ ನೆಸೆಸಿಟಿ. ಓಕೆ, ಸೊ ಮ್ಯಾಥ್ಸನ್ನು ಸಹ ಇಗ್ನೋರ್ ಮಾಡಬೇಡಿ. ಮ್ಯಾಥ್ಸನ್ನು ಸಹ ಚೆನ್ನಾಗಿ ಏನು ಮಾಡಿ, ಪ್ರಾಕ್ಟೀಸ್ ಮಾಡಿ ಪ್ರಾಬ್ಲಮ್ಸ್ನ. ದ್ಯಾಟ್ಸ್ ಆಲ್, ವಿ ಆರ್ ಡನ್. ಸೊ ಏನೇನನ್ನು ಡಿಸ್ಕಸ್ ಮಾಡಿದ್ವಿ ಒಂದ್ಸಲಿ ನೋಡ್ಬಿಡೋಣ. ಸೊ ಫಸ್ಟ್ ಒನ್, ಕಟ್ ಆಲ್ ದ ಡಿಸ್ಟ್ರಾಕ್ಷನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಡಿಫೈನ್ ಯುವರ್ ಸ್ಟಡಿ ಆರ್ ಮೇಕ್ ಅ ಪ್ಲ್ಯಾನ್. 15 ದಿವಸ ಇದೆ, ಇನ್ನು 2 ವೀಕ್ಸ್ ಇದೆ. ಅಕಾರ್ಡಿಂಗ್ ಟು ಯುವರ್ ಟೈಮ್ ಟೇಬಲ್, ಅಂದರೆ ನೀವು ರಾತ್ರಿ ಓದ್ತೀರಾ ಬೆಳಗ್ಗೆ ಓದ್ತೀರಾ, ಸೆಟ್ ಅ ಟೈಮ್ ಟೇಬಲ್ ಆ್ಯಂಡ್ ಟ್ರೈ ಟು ಫಿನಿಶ್ ಆಸ್ ಮಚ್ ಆಸ್ ಪಾಸಿಬಲ್. Okay, stick to your timetable. And then study space, a neat, clean, distraction-less study space is very important. And then effective learning strategies, I would suggest you to go through Pomodoro technique. ನೀವು Pomodoro technique ಅನ್ನು ಫಾಲೋ ಮಾಡ್ಬೋದು ಡೆಫಿನೆಟ್ಲಿ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ದ ಬ್ಲರ್ಟಿಂಗ್ ಮೆಥಡ್. ಆ್ಯಂಡ್ ರಿವಿಷನ್, ಡು ನಾಟ್ ignore revision part of the study. That's the most important part of the study. ಓಕೆ, ಯಾವುದೋ ಒಂದು ಕಲಿತಿದ್ದೀರಾ ಅಂತ ಅಂದರೆ ಯಾವ್ದು ಇಂಪಾರ್ಟೆಂಟು, ರಿವಿಷನ್ ಈಸ್ ದ ಕೀ. ಆ್ಯಂಡ್ ಆಲ್ಸೋ ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್, ರೈಟಿಂಗ್ ಒನ್ ಟೈಮ್ ಈಸ್ ಬೆಟರ್ ದ್ಯಾನ್ ರೀಡಿಂಗ್ 10 times. ಸೊ ನಾನು ಇಷ್ಟು ವರ್ಷದ ಸ್ಟಡಿ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು, ರೈಟಿಂಗ್ 1 time ಈಸ್ ಫಾರ್ ಬೆಟರ್ ದ್ಯಾನ್ ರೀಡಿಂಗ್ 10 times. ಒಂದೇ ಕಾನ್ಸೆಪ್ಟನ್ನು 10 ಸಲ ಓದೋಕ್ಕಿಂತ 2-3 ಸಲ ಓದಿ ಒಂದ್ಸಲಿ ಬರೀರಿ, ತುಂಬ ಚೆನ್ನಾಗಿ ನೆನಪಿರುತ್ತೆ ನಿಮಗೆ. ಯು ವಿಲ್ ಬಿ ಏಬಲ್ ಟು ರೀಕಾಲ್ ಅ ಲಾಟ್ ಆಫ್ ಥಿಂಗ್ಸ್, ಮೋಸ್ಟ್ ಆಫ್ ದ ಥಿಂಗ್ಸ್. ಓಕೆ, ಆ್ಯಂಡ್ ಆನ್ಸರ್ ರೈಟಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು
ಎಷ್ಟು ಮಾರ್ಕ್ಸ್ ಕೇಳಿದರೆ ಅಷ್ಟೇ ಬರೀರಿ, ಜಾಸ್ತಿ ಬರಿಬೇಡಿ, ಕಡಿಮೆ ಬರೆಯೋಕ್ಕೂ ಹೋಗಬೇಡಿ. ಇನ್ಫ್ಯಾಕ್ಟ್ ಜಾಸ್ತಿ ಬರೆದ್ರು ಓಕೆ, 1 ಪಾಯಿಂಟ್ ಜಾಸ್ತಿ ಬರೆದ್ರು ಓಕೆ, ಕಡಿಮೆ ಬರೆಯೋಕೆ ಹೋಗಬೇಡಿ. ಆ್ಯಂಡ್ ಅಂಡರ್ಲೈನ್ ದ ಟರ್ಮಿನಾಲಜೀಸ್ ಆ್ಯಂಡ್ ವೆನ್ ಎವರ್ ಯು ಆರ್ ರೈಟಿಂಗ್ ಸೈನ್ಸ್ ಪೇಪರ್ಸ್, ಯಾವುದು ಫಿಸಿಕ್ಸ್ ಆಗಿರಲಿ ಅಥವಾ ಕೆಮಿಸ್ಟ್ರಿ ಆಗಿರಲಿ, ಬಯಾಲಜಿ ಆಗಿರಲಿ, ಕತೆ ಬರಿತಾ ಹೋಗಬೇಡಿ. ಹಿಸ್ಟ್ರಿ ಜಾಗ್ರಫಿ ಥರ ಕತೆ ಬರಿಬೇಡಿ. ಮೇಕ್ ಪಾಯಿಂಟ್ ವೈಸ್ ಆನ್ಸರ್, ಐ ಮೀನ್ ರೈಟ್ ಪಾಯಿಂಟ್ ವೈಸ್, ಓಕೆ. And it needs to be very neat, and you have to underline diagrams ಎಲ್ಲೆಲ್ಲಿ ನೆಸೆಸಿಟಿ ಇದೆ, you have to write the diagrams, draw the diagrams, and you have to label them. And calculations, ಫೈನಲ್ ಆನ್ಸರ್ ಏನಿದೆ ಅದಕ್ಕೆ ಒಂದು ಬಾಕ್ಸ್ ಹಾಕಿ ಅಥವಾ ಪೆನ್ಸಿಲಲ್ಲಿ 2 ಸಲ ಅಂಡರ್ಲೈನ್ ಮಾಡಿ, ಓಕೆ. ಆ್ಯಂಡ್ ರೀಡ್ ದ ಕ್ವಶನ್ ಪೇಪರ್ ಫಾರ್ ದ ಫಸ್ಟ್ 5 minutes, ಆ್ಯಂಡ್ ಲಾಸ್ಟ್ 5 minutes ಯು ಹ್ಯಾವ್ ಟು ಡೆಡಿಕೇಟ್ ಇನ್ ಆರ್ಡರ್ ಟು ಚೆಕ್ ದ ಆನ್ಸರ್ ಶೀಟ್. ಆನ್ಸರ್ ಶೀಟನ್ನು ಚೆಕ್ ಮಾಡೋಕ್ಕೆ 5 minutes ಡೆಡಿಕೇಟ್ ಮಾಡಬೇಕು. ಯಾಕೆ ಅಂತಂದರೆ ಸಮ್ಟೈಮ್ಸ್ ಯು ಸ್ಕಿಪ್ ಕ್ವಶನ್ಸ್, sometimes you leave the whole multiple choice question ಲಾಸ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟಿರ್ತೀರ. ಸೊ ಲಾಸ್ಟ್ 5 minutes ಅಲ್ಲಿ ಗಡಿಬಿಡಿಲಿ when we are in a hurry we tend to forget a lot of things. ಹಾಗೆ ಆಗುತ್ತೆ, ಲಾಸ್ಟ್ 5 minutes ಇದ್ದಾಗ ಮರ್ತು ಬಿಡ್ತೀವಿ. even though we can easily score marks there, so we will skip it, okay, because we are in a hurry. ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. 5 to 10 minutes, ಲಾಸ್ಟ್ 5-10 minutes you have to revise you have to analyze your answer sheet. ಎಲ್ಲಾದರೂ ತಪ್ಪಾಗಿದ್ರೆ ಕ್ವಶನ್ ನಂಬರ್ ನೀಟಾಗಿ ಬರೀಲಿಲ್ಲ ಅಂತಂದರೆ, ಅಥವಾ ಲಾಸ್ಟ್ ಕ್ಯಾಲ್ಕುಲೇಷನ್ ಏನೋ ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ, ಅಥವಾ ಯಾವುದೋ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ದೀರಾ, ಹಾರಿಸ್ಬಿಟ್ಟಿದ್ದೀರಾ ಅಂತಂದರೆ ಯು ಕ್ಯಾನ್ ಗೋ ಥ್ರೂ ಆ್ಯಂಡ್ ಯು ಕ್ಯಾನ್ ಆ್ಯಕ್ಚುಲಿ ಐಡೆಂಟಿಫೈ ದ ಮಿಸ್ಟೇಕ್ ದೇರ್. ಆ್ಯಂಡ್ ದೆನ್ ಫಿಸಿಕ್ಸಲ್ಲಾದರೆ ಡಿರೈವೇಷನ್ಸ್, ಡಯಾಗ್ರಾಮ್ಸ್, ಫಾರ್ಮುಲಾ ಆ್ಯಂಡ್ ನ್ಯೂಮರಿಕಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಮಿಸ್ಟ್ರಿಲಾದರೆ ಪಿರಿಯಾಡಿಕ್ ಟೇಬಲ್ ನೆನಪಿಟ್ಕೋಬೇಕು, ಫಾರ್ಮುಲಾ ಇದೆ. ಎಕ್ಸೆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಎಕ್ಸೆಪ್ಷನ್ಸ್ ಇಂದ ತುಂಬ ಕ್ವಶನ್ಸ್ ಬರುತ್ತೆ ಯೂಶುವಲಿ, ಓಕೆ. ಆ್ಯಂಡ್ ದೆನ್ ಇನ್ ಬಯಾಲಜಿ ಡಯಾಗ್ರಾಮ್ಸ್ ಆ್ಯಂಡ್ ಅಂಡರ್ಲೈನಿಂಗ್ ದ ಟರ್ಮಿನಾಲಜೀಸ್ ಆ್ಯಂಡ್ ಗಿವಿಂಗ್ ಪ್ರಾಪರ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ಆಲ್. ಯು ಕ್ಯಾನ್ ಆ್ಯಕ್ಚುಲಿ ಸ್ಕೋರ್ ಫುಲ್ ಮಾರ್ಕ್ಸ್, ಏನು 30 out of 30 ಆರಾಮಾಗಿ ಸ್ಕೋರ್ ಮಾಡ್ಬೋದು ಇದಿಷ್ಟನ್ನು ಫಾಲೋ ಮಾಡಿದರೆ. ಇಟ್ಸ್ ನಾಟ್ ಟೂ ಲೇಟ್. ಆಲ್ರೆಡಿ ಇವತ್ತು ಇನ್ನೊಂದು 15 days ಇದೆ ನಿಮಗೆ ಅಲ್ವಾ ಟೆಸ್ಟಿಗೆ. ಅಕಾರ್ಡಿಂಗ್ ಟು ಯೋರ್ ಟೈಮ್ ಟೇಬಲ್ ಪ್ಲ್ಯಾನ್ ಯೋರ್ ಸ್ಟಡೀಸ್, ಪ್ಲ್ಯಾನ್ ದ ಕಾನ್ಸೆಪ್ಟ್ಸ್, ಯಾವ್ಯಾವತ್ತು ಯಾವ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೋತೀರಾ, ಯಾವತ್ತು ರಿವಿಷನ್ ಮಾಡ್ತೀರಾ ಅನ್ನೋದನ್ನು. ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್, and do subscribe to the channel and turn on that notification button so that you do not miss out on a single video. So thank you for watching. Until next time, take care and all the best.